ಮಾಸ್ಕ್ ಅನ್ನು ಹಾಕೊಂಡು ಹೋಟೆಲ್ಗೆ ಬಾಂಬರ್ ಎಂಟ್ರಿ ಕೊಟ್ಟಿದ್ದ. ನಿನ್ನೆ ಸುಮಾರು 11:35ಕ್ಕೆ ವ್ಯಕ್ತಿಯೊಬ್ಬ ಆಗಮಿಸ್ತಾನೆ. ಕ್ಯಾಶ್ ಕೌಂಟರ್ನಲ್ಲಿ ಬಿಲ್ ಪಡೆದು ಇಡ್ಲಿಯನ್ನ ಕೂಡ ಆತ ತಿಂದಿದ್ದ. ತನಿಖೆ ನಡೆಸುವಂತ ಸಂದರ್ಭದಲ್ಲಿ ಸಿಸಿಟಿವಿಯಲ್ಲಿ ಮಹತ್ವದ ವಿಜುವಲ್ಸ್ಗಳು ಸಿಕ್ಕಿದೆ. ಮಾಸ್ಕ್ ಹಾಕೊಂಡು ಒಬ್ಬ ವ್ಯಕ್ತಿ ಬರ್ತಾನೆ. 11:35ಕ್ಕೆ ಆತ ಆ ಕೆಫೆಗೆ ಎಂಟ್ರಿ ಕೊಡ್ತಾನೆ. ಕ್ಯಾಶ್ ಕೌಂಟರ್ನಲ್ಲಿ ಬಿಲ್ ಪಡೆದು ಇಡ್ಲಿಯನ್ನ ಕೂಡ ತಿಂತಾನೆ. ಆ ನಂತರ 11:42ರಲ್ಲಿ ಕೈ ತೊಳೆಯುವ ಜಾಗದಲ್ಲಿ ಬ್ಯಾಗ್ ಇಡ್ತಾನೆ. ಬಳಿಕ 11:44ಕ್ಕೆ ರಾಮೇಶ್ವರಂ ಕೆಫೆಯಿಂದ ಆತ ಎಸ್ಕೇಪ್ ಆಗ್ತಾನೆ. ಮಧ್ಯಾಹ್ನ 12:55ಕ್ಕೆ 1 ಗಂಟೆ ಅಂತರದಲ್ಲಿ ಬ್ಲಾಸ್ಟ್ ಆಗುತ್ತೆ. ಕರೆಕ್ಟ್ ಆಗಿ 1 ಗಂಟೆ ಅಂತರದಲ್ಲಿ ಬ್ಲಾಸ್ಟ್ ಆಗುತ್ತೆ. ಸೊ ಆ ಬಾಂಬ್ ಯಾವುದು, ಮ್ಯಾನ್ಯುವಲ್ ಅಥವಾ ಏನು, ಅದು ಕೂಡ ತನಿಖೆಗೆ ಒಳಪಡಲಾಗಿದೆ. ಮತ್ತು ಆ ವ್ಯಕ್ತಿ ಯಾರು, ಮಾಸ್ಕ್ ಹಾಕೊಂಡು ಬಂದಿದ್ದ, ಆತ ಏನು ಉದ್ದೇಶದಿಂದ ಈ ರೀತಿಯಾಗಿ ಮಾಡ್ದ, ಇದೆಲ್ಲವೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಈ ಸಿಸಿಟಿವಿಯ ವಿಜುವಲ್ಸ್ ಅಲ್ಲಿ ಮಹತ್ವದ ವಿಚಾರ ಗೊತ್ತಾಗಿರೋದು, ಒಬ್ಬ ವ್ಯಕ್ತಿ ಬಂದಿದ್ದ, ಬ್ಯಾಗ್ ಅನ್ನ ತಂದಿದ್ದ, ಅಲ್ಲಿ ಇಟ್ಟು ಆಮೇಲೆ ಎಸ್ಕೇಪ್ ಆಗಿದ್ದಾನೆ ಅನ್ನೋದು. ಸಿಸಿಟಿವಿ ವಿಜುವಲ್ ಸಿಗ್ತಾ ಇದ್ದ ಹಾಗೇನೆ ಅನುಮಾನಾಸ್ಪದವಾಗಿ ಬಂದಂತ ವ್ಯಕ್ತಿ ಬ್ಯಾಗ್ ಅನ್ನ ಅಲ್ಲಿ ಇಡ್ತಾನೆ, ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಆತ ಎಸ್ಕೇಪ್ ಆದ 1 ಗಂಟೆ ಅಂತರದಲ್ಲಿ 2 ಬಾರಿ ಬಾಂಬ್ ಬ್ಲಾಸ್ಟ್ ಆಗಿದೆ. ನಿನ್ನೆ ಒಂದೇ ಬಾರಿ ಆಗಿರೋದಲ್ಲ, 2 ಬಾರಿ 10 ಸೆಕೆಂಡ್ ಅಂತರದಲ್ಲಿ 2 ಬಾರಿ ಬಾಂಬ್ ಬ್ಲಾಸ್ಟ್ ಆಗಿದೆ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಸಿಬಿ ತನಿಖೆಯನ್ನ ಚುರುಕುಗೊಳಿಸಿದೆ. ಇಲ್ಲಿವರೆಗೂ ಆಗಿರುವಂತ ತನಿಖೆಯಲ್ಲಿ ಮಹತ್ವದ ವಿಚಾರಗಳು ಏನೆಲ್ಲ ಸಿಕ್ಕಿದೆ ಮತ್ತು ಯಾವೆಲ್ಲ ಆಂಗಲ್ ನಲ್ಲಿ ತನಿಖೆ ನಡೀತಾ ಇದೆ? ಏನು ಘಟನೆ ಆದ ಬಳಿಕ ಏನು ಬೆಂಗಳೂರು ಸಿಟಿ ಪೊಲೀಸರು ಫುಲ್ ಆಕ್ಟಿವ್ ಆಗ್ತಾರೆ. ಇದರ ಜೊತೆಗೆ ಏನೇ ತಂಡ ಕೂಡ ಸ್ಥಳಕ್ಕೆ ಬರುತ್ತೆ. ಅದ್ರ ಜೊತೆಗೆ ಟೆಕ್ನಿಕಲ್ ಆಯಾಮದಲ್ಲೂ ಕೂಡ FSL ಇರ್ಬೋದು, ಬಾಂಬ್ ಸ್ಕ್ವಾಡ್ಗಳು ಬರ್ತವೆ. ಎಲ್ಲವೂ ಕೂಡ ಒಂದೊಂದು ಆಯಾಮದಲ್ಲಿ ಈ ಘಟನೆ ಆಗಿರುವ ಹಿನ್ನೆಲೆ ಪರಿಶೀಲನೆ ನಡೆಸಿ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಒಂದು ನಿರ್ಧಾರಕ್ಕೆ ಬರುವಂತದ್ದು. ಯಾವಾಗ ಘಟನೆ ಆಗುತ್ತೆ, ಘಟನೆ ಆದ ಬೆನ್ನಲ್ಲೇ ಏನು ಬೆಂಗಳೂರು ಸುತ್ತ ಒಂದಿಷ್ಟು ನಾಕಾಬಂದಿಗಳನ್ನ ಹಾಕುವಂಥದ್ದು, ಮತ್ತೆ ಆ ಆರೋಪಿತ ಇಲ್ಲಿಂದ ಎಸ್ಕೇಪ್ ಆಗದ ರೀತಿಯಲ್ಲಿ ಹೇಗೆ ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಪ್ಲಾನ್ ಅನ್ನ ಮಾಡ್ತಾರೆ. ಆದ್ರೆ ಅಷ್ಟರ ಒಳಗಾಗಿ ಎಲ್ಲವೂ ಕೂಡ ಕೈ ಮೀರಿ ಹೋಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಆತ ರಾಮೇಶ್ವರ್ ಕೆಫೆ ಏನಿದೆ ಅದಕ್ಕೆ ಬಸ್ಸಿನಿಂದ ಬಂದು ಆತ ಹೇಳಿದ್ರೆ ಸುಮಾರು 11:35 ಆಗಿ ಎಂಟ್ರಿಯನ್ನ ಕೊಡ್ತಾನೆ. ಬಂದು ಅಲ್ಲಿಂದ 10 ನಿಮಿಷಗಳ ಕಾಲ ಬರುವಂತದ್ದು, ಒಳಗಡೆ ಎಂಟ್ರಿ ಆಗ್ತಾನೆ. ಅಲ್ಲಿ ಏನ್ ಬೇಕು ಇಡ್ಲಿನ ತೆಗೆದುಕೊಂಡು ತಿಂತಾನೆ. ಸೀದಾ ಬ್ಯಾಗ್ ಅನ್ನ ಸಿಂಕ್ ಏನ್ ಹ್ಯಾಂಡ್ ವಾಶ್ ಮಾಡ್ಲಿಕ್ಕೆ ಹಿಂದೆ ಇರುತ್ತೆ ಅಲ್ಲಿ ಹೋಗಿ ಇಡ್ತಾನೆ. ಅಲ್ಲಿಂದ ಇಟ್ಟು ಅಲ್ಲಿಂದ ಹೋಗುವಂತ ಸುಮಾರು 11:45 ಒಳಗಾಗಿ ಆತನ ಸಂಪೂರ್ಣ ಕೆಲಸವನ್ನು ಮುಗಿಸಿ ಆತ ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ. ಮತ್ತೆ ಏನು ಬಸ್ಸಲ್ಲಿ ಬಂದಿರ್ತಾನೆ ಅದೇ ರೀತಿಯಾಗಿ ಬಸ್ಸನ್ನ ಹೊತ್ಕೊಂಡು ಹೋಗಿರುವಂತ ಸಾಧ್ಯತೆ ಇರುವಂತದ್ದು. ಸೊ ಅದಾದ 1 ಗಂಟೆಯ ಬಳಿಕ ಈ ಬ್ಲಾಸ್ಟ್ ಆಗಿರುವಂತದ್ದು. ಅಂದ್ರೆ 12:50ರಿಂದ 1 ಗಂಟೆ ವೇಳೆಯಲ್ಲಿ, ಅಂದ್ರೆ ಸುಮಾರು 1 ಗಂಟೆಗಳ ನಂತರ ಇದು ಬಾಂಬ್ ಬ್ಲಾಸ್ಟ್ ಆಗಿರೋ ಹಿನ್ನೆಲೆಯಲ್ಲಿ ಆ 1 ಗಂಟೆ ಸಮಯಾವಕಾಶ ಏನಿತ್ತು ಅವನಿಗೆ ಪ್ರೀಸಿಯಸ್ ಟೈಮ್. ಅವನು ನಗರದಿಂದ ಹೊರ ಹೋಗ್ಲಿಕ್ಕೆ ಆ ಒಂದು ಸಮಯ ಸಾಕಾಗಿರುತ್ತೆ. ಹಾಗಾಗಿ ಅಲ್ಲಿಂದ ಆತ ಎಸ್ಕೇಪ್ ಆಗಿರುವಂತ ಸಾಧ್ಯ ಇರುತ್ತೆ ಬೆಂಗಳೂರು ನಗರದಿಂದ. ಒಂದು ಎರಡನೇದು, ಆತ ಏನು 2 ಬಾರಿ ಬ್ಲಾಸ್ಟ್ ಆಗಿರುವಂತದ್ದು ನಾವು ಸಿಸಿಟಿವಿಯಲ್ಲಿ ಏನು ಫುಟೇಜ್ ಅನ್ನ ಗಮನಿಸ್ತೀವಿ ಅದರಲ್ಲಿ ಗೊತ್ತಾಗುತ್ತೆ. ಅದಕ್ಕೆ ಟೈಮರ್ ಅನ್ನ ಫಿಕ್ಸ್ ಮಾಡಿರುವಂತ ಸಾಧ್ಯತೆ ಇರುತ್ತೆ. ಏನು ಟೈಮರ್ ಅನ್ನ ಫಿಕ್ಸ್ ಮಾಡಿ, ನಾವು ಸಾಮಾನ್ಯವಾಗಿ ಈ ಪ್ಯಾಕರ್ಸ್ ಅಂಡ್ ಮೂವರ್ಸ್ ಅಲ್ಲಿ ಒಂದು ಟೇಪ್ ಅನ್ನ ಬಳಸ್ತಾರೆ, ಸೆಲ್ಲೋ ಟೇಪ್ ಮಾದರಿಯಲ್ಲಿ. ಅದರಲ್ಲಿ ಅದನ್ನು ಸಂಪೂರ್ಣವಾಗಿ ಸುತ್ತಿ ತಂದು ಬ್ಯಾಗ್ ನಲ್ಲಿ ಇಟ್ಟಿರುವಂತದ್ದು. ಸೊ ಅದಾಗಿ 1 ಗಂಟೆಗೆ ಬಳಿಕ ಬ್ಲಾಸ್ಟ್ ಆಗುತ್ತೆ. ಒಟ್ಟು 10 ಜನ ಇಡೀ ಘಟನೆಯಲ್ಲಿ ಇಂಜುರಿ ಆಗಿರುವಂತದ್ದು. ಸೊ ಇದಾದ ಬೆನ್ನಲ್ಲೇ ಏನು ಪೊಲೀಸರು, ಅಗ್ನಿಶಾಮಕ ಸಿಬ್ಬಂದಿಗಳು ಎಲ್ಲರೂ ಬಂದು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಇನ್ನು ಇದು ಎಲ್ಲವೂ ಒಂದು ಕಡೆ ಆದ್ರೆ, ಘಟನೆಯ ಬಳಿಕ ತಕ್ಷಣ ನಗರ ಪೊಲೀಸರು ಫುಲ್ ಆಕ್ಟಿವ್ ಆಗುವಂತದ್ದು. ಈ ರಾಮೇಶ್ವರ್ ಕೆಫೆ ಸೇರಿದಂತೆ ಸುತ್ತಮುತ್ತಲಿನ ಭಾಗಗಳು ಮತ್ತೆ ಟ್ರಾಫಿಕ್ ನ CC ಕ್ಯಾಮ್ರಾಗಳಿರ್ಬೋದು, ಅದ್ರ ಜೊತೆಗೆ ಕಮಾಂಡ್ಸ್ ಟ್ರೈನ್ ಮಾಡ್ಕೊಂಡಿದ್ದಾರೆ. ಇದು ಬೆಂಗಳೂರು ನಗರದ ಸಂಪೂರ್ಣವಾಗಿ ಅವ್ರು ಹಾಕಿರುವಂತಹ ಕ್ಯಾಮ್ರಾಗಳೇನಿರ್ತವೆ ಅವು ಎಲ್ಲೆಲ್ಲಿ ಪ್ರಮುಖ ಜಂಕ್ಷನ್ ಗಳಲ್ಲಿ ಓಡಾಟ ಆಗುವಂತಹ CC ಕ್ಯಾಮ್ರಾಗಳಲ್ಲಿ ಯಾರ್ಯಾರ ಚಲನವಲನಗಳು ಎಲ್ಲವೂ ಕೂಡ ಅದ್ರಲ್ಲಿ ಗೊತ್ತಾಗುತ್ತೆ. ಸೊ ಅದನ್ನು ಕೂಡ ಮಾನಿಟರಿಂಗ್ ಮಾಡ್ತಾ ಇರುವಂತದ್ದು. ಈ ಮಾನಿಟರಿಂಗ್ ಮಾಡಿದ ಬೆನ್ನಲ್ಲೇ ಒಂದಿಷ್ಟು ಆ ವ್ಯಕ್ತಿ ಯಾರು ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿ ಗೌಪ್ಯವಾಗಿ ಇಟ್ಕೊಂಡಿರುವಂತದ್ದು, ಆ ತರ ಚಹರೆಯನ್ನು ಕೂಡ ಪತ್ತೆ ಮಾಡ್ತಾ ಇರುವಂತದ್ದು.
ಸೊ ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಯಾರು ಈ ಬ್ಲಾಸ್ಟ್ ನಲ್ಲಿ ಭಾಗಿಯಾಗಿರ್ಬೋದು ಅನ್ನೋದು ಪ್ರಮುಖವಾಗಿ ಎಂದು ಪೊಲೀಸರಿಗೆ ಕಾಡ್ತಾ ಇರೋದು ಪ್ರಶ್ನೆ. ಅಂದ್ರೆ ಯಾವ್ದಾದ್ರು ಬಾಂಬ್ ಆಗಿರುವ ಹಿನ್ನೆಲೆಯಲ್ಲಿ ನಿಷೇಧಿತ ಸಂಘಟನೆಗಳಿಂದ ಆಗುವಂತ ಸಾಧ್ಯತೆ ಇರ್ಬೋದು. ಯಾಕಂತಂದ್ರೆ ಬೆಂಗಳೂರಲ್ಲಿ ಸಾಕಷ್ಟು ಜನ ಶಂಕಿತರು ಬಂಧನವಾಗಿತ್ತು. ಬೆಂಗಳೂರು ಸ್ಲೀಪರ್ ಸೆಲ್ ಮಾದರಿಯಲ್ಲಿ ಆಗಿತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಹಂಗಾಗಿ ಯಾವ್ದಾದ್ರು ನಿಷೇಧಿತ ಸಂಘಟನೆಗೆ ಸೇರಿದಂತಹ ವ್ಯಕ್ತಿ ಈ ಒಂದು ಬ್ಲಾಸ್ಟ್ ಅನ್ನ ಮಾಡಿರ್ಬೋದು ಅನ್ನೋ ಅನುಮಾನಗಳಿದೆ. ಯಾಕಂದ್ರೆ ಇದೇ 2014ರಲ್ಲಿ ನಾವು ಚರ್ಚ್ ಸ್ಟ್ರೀಟ್ ನಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಅಂದ್ರೆ ಇಲ್ಲಿಗೆ 10 ವರ್ಷಗಳ ಹಿಂದೆ, ಆಗ್ಲೂ ಕೂಡ ಓರ್ವ ಮಹಿಳೆ ಮೃತಪಟ್ಟಿರ್ತಾರೆ. ಸೊ ಅದು ಆ ಘಟನೆ ನಡೆದ 10 ವರ್ಷಗಳ ಬಳಿಕ ಈ ಘಟನೆ ನಡೀತಾ ಇರುವಂತದ್ದು. ಹಾಗಾಗಿ ಬೆಂಗಳೂರಿನಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಅನ್ನ ಮಾಡಿಸಿದ್ರು. ಇದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸುದ್ದಿ ಆಗುತ್ತೆ. ಯಾಕಂದ್ರೆ IT ಹಬ್ ಇರುವಂತದ್ದೇ ವೈಟ್ ಫೀಲ್ಡ್ ಭಾಗ ಏನಿದೆ ಅಲ್ಲಿ. ಬೆಂಗಳೂರು ಮೆಟ್ರೋಪಾಲಿಟನ್ ಸಿಟಿ ಆಗಿರುವ ಹಿನ್ನೆಲೆಯಲ್ಲಿ ಇಲ್ಲಿ ಬಾಂಬ್ ಬ್ಲಾಸ್ಟ್ ಆದ್ರೆ ಅದು ವಿಶ್ವದಾದ್ಯಂತ ಸದ್ದು ಮಾಡುತ್ತೆ ಅನ್ನೋ ಕಾರಣಕ್ಕೆ ಬೆಂಗಳೂರನ್ನ ಆಯ್ಕೆ ಮಾಡ್ಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಸೊ ಇದು ಒಂದು ನಾವು ಶಂಕಿತ ಉಗ್ರರು ಇಲ್ಲ ನಿಷೇಧಿತ ಸಂಘಟನೆಗಳ ಆಯಾಮದಲ್ಲಿ ನೋಡೋದಾದ್ರೆ ಈ ರೀತಿಯಾಗಿ ಪೊಲೀಸರು ತನಿಖೆಯನ್ನ ಮಾಡ್ಬೇಕಾಗತ್ತೆ. ಅದ್ರ ಜೊತೆಗಿನ ಬಿಸ್ನೆಸ್ ರೈವಲರಿ ಏನಾದ್ರು ಇದ್ರೆ, ರಾಮೇಶ್ವರಂ ಕೆಫೆ ಶುರುವಾದ ನಂತರ ಆ ಭಾಗದಲ್ಲಿ ಅತಿ ಹೆಚ್ಚು ಒಂದು ಬಿಸ್ನೆಸ್ ಆಗ್ತಾ ಇದ್ದಂತಹ ಶಾಪ್ ಅದು. ಅಂದ್ರೆ ವಾರದ ಕೊನೆಯ 3 ದಿನಗಳು ಏನಿರುತ್ತೆ, ಶುಕ್ರವಾರ, ಶನಿವಾರ, ಭಾನುವಾರ, ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಬರ್ತಾ ಇದ್ರು. ಕೂರ್ಲಿಕ್ಕೂ ಕೂಡ ಜಾಗ ಇರ್ತಾ ಇರಲ್ಲ. ಬಹುತೇಕ ಆ ಭಾಗದ ಮಂದಿ ಮತ್ತು ಬೆಂಗಳೂರಿನ ಬೇರೆ ಬೇರೆ ಕಡೆಯಿಂದ ಕಪಲ್ಸ್ ಗಳಿರ್ಬೋದು, ಲವರ್ಸ್ ಗಳಿರ್ಬೋದು, ಸಾಕಷ್ಟು ಜನ ಅಲ್ಲಿ ಬರ್ತಾ ಇದ್ರು. ತಡರಾತ್ರಿ 1 ಗಂಟೆವರೆಗೂ ಕೂಡ ಅದು ಓಪನ್ ಇರ್ತಾ ಇತ್ತು. ಸೊ ಹೀಗಾಗಿ ಆ ಒಂದು ಬಿಸ್ನೆಸ್ ರೈವಲರಿಗೆ ಯಾರಾದ್ರೂ ಹೀಗೆ ಮಾಡಿದಾರಾ ಅನ್ನೋ ಅನುಮಾನ ಇರುತ್ತೆ. ಆದ್ರೆ ಬಿಸ್ನೆಸ್ ರೈವಲರಿಗೆ ಈ ರೀತಿಯಾಗಿ ಬ್ಲಾಸ್ಟ್ ಮಾಡುವಂತ ಕೃತ್ಯಕ್ಕೆ ಯಾರು ಕೂಡ ಹೋಗೋದಿಲ್ಲ ಸಾಮಾನ್ಯವಾಗಿ. ಏನು ಅಲ್ಲಿ ಗಲಾಟೆಗಳಾಗ್ಬೋದು, ಇಲ್ಲ ಅವ್ರನ್ನ ಹತ್ಯೆ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ಬೋದು, ಈ ರೀತಿಯಾಗಿ ಸಮಸ್ಯೆಗಳನ್ನ ಮಾಡ್ಬೋದು. ಆದ್ರೆ ಬ್ಲಾಸ್ಟ್ ಮಾಡುವ ಹಂತಕ್ಕೆ ಹೋಗಿದ್ರ ಅಂತ ಹೇಳಿದ್ರೆ ಆತ ಓರ್ವ ಟ್ರೈನ್ ಆಗಿರುವಂತಹ ವ್ಯಕ್ತಿ ಇರ್ಬೋದು ಅನ್ನೋದು ಕೂಡ ಈಗ ಎಲ್ರಿಗೂ ಅನುಮಾನ ಕಾಡ್ತಾ ಇರುವಂತದ್ದು. ಹಾಗಿದ್ರೆ ಈತ ಆ ಸ್ಫೋಟಕಗಳನ್ನ ಎಲ್ಲಿಂದ ತಂದ, ಈತನಿಗೆ ಹೇಗೆ ತಂದ್ಕೊಟ್ರು, ಇದರಲ್ಲಿ ಓರ್ವ ವ್ಯಕ್ತಿಯ ಕೈವಾಡ ಇದ್ಯಾ, ಇಲ್ಲ ಯಾವ್ದಾರ ಒಂದು ಸಂಘಟನೆ ಆತನ ಹಿಂದೆ ನಿಂತಿದ್ಯಾ, ಅದಕ್ಕೆ ಟೈಮರ್ ಅನ್ನ ರೀಡ್ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಕಚ್ಚಾ ವಸ್ತುಗಳನ್ನ ಎಲ್ಲಿಂದ ತಂದಿದ್ದಾರೆ, ಡಿಟೋನೇಟರ್ ನ ಬಳಸಿದಾರ, ಮತ್ತು ಸ್ಫೋಟಕ ಯಾವುದನ್ನ ಬಳಸಿದ್ದಾರೆ, ಹೀಗೆ ಹಲವು ಆಯಾಮಗಳಲ್ಲಿ ಈಗಾಗಲೇ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಹಿಂದೆ ಯಾರೆಲ್ಲ ಬಾಂಬ್ ಬ್ಲಾಸ್ಟ್ ಪ್ರಕರಣಗಳಿರ್ಬೋದು, ಶಂಕಿತ ಉಗ್ರರನ್ನ ಏನು ಬೆಂಗಳೂರು ಪೊಲೀಸರು ಇರ್ಬೋದು, ಅದ್ರ ಜೊತೆಗೆ NIA ಅಧಿಕಾರಿಗಳು ಬಂಧಿಸಿ ಜೈಲಿಗೆ ಬಿಟ್ಟಿರೋದಿರ್ಬೋದು, ಅಂತಹ ಒಂದು ಶಂಕಿತರೇನಿದ್ದಾರೆ ಅವರ ಮೇಲೆ ಒಂದು ಕಣ್ಣನ್ನ ಇಟ್ಟಿರುವಂತದ್ದು, ಅವರುಗಳ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇರುವಂತದ್ದು. ಯಾರಾದ್ರೂ ಇತ್ತೀಚಿನ ದಿನಗಳಲ್ಲಿ ಜಾಮೀನು ಪಡೆದು ಹೊರಗೆ ಹೋಗಿದ್ರೆ ಏನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಇದಷ್ಟೇ ಅಲ್ಲದೆ ಈ ಬೆಂಗಳೂರಿನಲ್ಲಿ ಏನು ನಡೆದಿದೆ ಬ್ಲಾಸ್ಟ್, ಇದೇ ರೀತಿಯ ಬ್ಲಾಸ್ಟ್, ಈ ಮಾದರಿಯ ಬ್ಲಾಸ್ಟ್ ಬೇರೆ ಎಲ್ಲಾದ್ರೂ ನಡೆದಿದೆಯಾ ಅನ್ನೋ ಸ್ಯಾಂಪಲ್ ಗಳನ್ನು ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತೆಗೆದುಕೊಳ್ತಾ ಇರುವಂತದ್ದು FSL ಅಧಿಕಾರಿಗಳ ಮುಖಾಂತರ. ಬೆಂಗಳೂರು ಅಷ್ಟೇ ಅಲ್ಲ, ತಮಿಳುನಾಡು ಇರ್ಬೋದು, ಬೇರೆ ಭಾಗಗಳಲ್ಲೆಲ್ಲಾದ್ರೂ ಈ ರೀತಿಯಾಗಿ ಬ್ಲಾಸ್ಟ್ ಗಳು ನಡೆದಿದ್ರೆ ಸೊ ಅದಕ್ಕೆ ಇದನ್ನ ಹೋಲಿಕೆ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅಂದ್ರೆ ಈ ಮಾದರಿಯ ಬ್ಲಾಸ್ಟ್ ಆಗಿದ್ರೆ ಈ ಯಾವ ಸಂಘಟನೆ ಇದನ್ನ ಮಾಡಿರ್ಬೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಸುಳಿವು ಸಿಗುತ್ತೆ. ಯಾಕಂದ್ರೆ ಪೊಲೀಸರಿಗೆ ಈ ರೀತಿಯಾಗಿ ಅವರು ಎರಡೂ ಪ್ರಕರಣಗಳನ್ನ ತುಲನೆ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಅವ್ರಿಗೊಂದಿಷ್ಟು ಲೀಡ್ಗಳು ಸಿಗುತ್ತೆ. ಸೊ ಹೀಗಾಗಿ ಅದನ್ನು ಕೂಡ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ CCB ಇಂದ ಹಿಡಿದು ನಗರದ ವಿಶೇಷ 7-8 ತಂಡಗಳನ್ನ ಈಗಾಗಲೇ ರಚನೆ ಮಾಡಿದೀವಿ ಅಂತ ನಿನ್ನೆ ಸ್ಪಷ್ಟಪಡಿಸಿದ್ದಾರೆ. ಎಲ್ರು ಕೂಡ ಫುಲ್ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರುವಂತದ್ದು. ಈ ಹಿಂದೆ ಆದ ಘಟನೆಗಳ ಜೊತೆಗೆ ಇಟ್ಕೊಂಡು ಮತ್ತು ಈ ಬಾಂಬ್ ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ಬೇಕಾಗಿರುವಂತ ಒಂದಿಷ್ಟು ಜನ ಎಕ್ಸ್ಪರ್ಟ್ಸ್ ಏನಿರ್ತಾರೆ, ಸೊ ಅವರೆಲ್ಲರನ್ನು ಕೂಡ ಜೊತೆಗೆ ಇಟ್ಕೊಂಡು ಟೆಕ್ನಿಕಲ್ ಆಯಾಮ ಇರ್ಬೋದು, ಆರೋಪಿ ಬಂಧನ ಇರ್ಬೋದು, CCTV ಪರಿಶೀಲನೆ ಇರ್ಬೋದು, ಇಲ್ಲ ಮಾಲೀಕರನ್ನ ಕರೆಸಿ ಏನಾದ್ರು ಹಳೆ ದ್ವೇಷಗಳಿತ್ತ ಏನಿರ್ಬೋದು, ಈ ರೀತಿಯಾಗಿ ಹಲವು ಆಯಾಮಗಳಲ್ಲಿ ತನಿಖೆಯನ್ನ ಮುಂದುವರಿಸಿರುವಂತದ್ದು ನೀತಿ. ಸಂತೋಷ್, ಈಗಾಗ್ಲೇನೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಕೀಯವಾಗಿಯೂ ಕೂಡ ಒತ್ತಡ ಇದೆ, ತನಿಖೆ ಆದಷ್ಟು ಬೇಗ ಆಗಬೇಕು ಅಂತ. ಈಗ 2 ಆಂಗಲ್ ಅಲ್ಲಿ ತನಿಖೆ ನಡೀತಾ ಇದೆ. ಒಂದು ಯಾವುದಾದ್ರು ಶಂಕಿತ ಉಗ್ರರ ಸಂಘಟನೆಯಿಂದ ಇಟ್ಟಿರಬಹುದಾ ಬಾಂಬ್ ಅಂತ, ಇನ್ನೊಂದು ಬಿಸ್ನೆಸ್ ಏನಾದರೂ ಸಮಸ್ಯೆ ಆಗಿತ್ತಾ ಅನ್ನೋದ್ರ ಬಗ್ಗೆಯೂ ಕೂಡ.
ಈ ರಾಮೇಶ್ವರಂ ಕೆಫೆ MD ದಿವ್ಯಾ ರಾಘವೇಂದ್ರ ಅವರು ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಅನುಮಾನದ ರೀತಿಯಲ್ಲಿ ಮಾತನಾಡ್ತಾ ಇದ್ರು. ಅಂದರೆ ನಾವು ಅನಂತ್ ಅಂಬಾನಿ ಅವರ ವಿವಾಹಕ್ಕೆ ಸಂಬಂಧಪಟ್ಟಂತೆ ಕ್ಯಾಟ್ರಿಂಗ್ ಅನ್ನು ವಹಿಸ್ಕೊಂಡಿದ್ವಿ, ಇತ್ತೀಚೆಗೆ ಬೆಳವಣಿಗೆ ಚೆನ್ನಾಗಿ ಆಗ್ತಾ ಇತ್ತು, ಹಾಗಾಗಿ ದ್ವೇಷದಿಂದ ಕೂಡ ಇಟ್ಟಿರಬಹುದು ಅಂತ. ಸೊ ಈ ಎಲ್ಲ ಆ್ಯಂಗಲಲ್ಲಿ ತನಿಖೆ ಆಗ್ತಿರೋದ್ರಿಂದ ಯಾವುದಾದ್ರೂ ಮೇಲ್ಸ್ ಬಂದಿದ್ದು ಅಥವಾ ಕಾಲ್ಸ್ ಬಂದಿದ್ದು ಅಥವಾ ಈ ಹಿಂದೆಯಿಂದ ಅನುಮಾನ ಇರುವಂಥದ್ದು ಈ ಥರದ್ದೇನಾದರೂ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿದೆಯಾ? ದಿವ್ಯಾ ಅವರನ್ನ CCB ಅಧಿಕಾರಿಗಳು ಮಾತನಾಡಿಸಿದಂಥ ಸಂದರ್ಭದಲ್ಲಿ ಏನಾದರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ? ಮೇನ್ ಲೀಡ್ ಅಂತ ಏನಾದರೂ ಸಿಕ್ಕಿದೆಯಾ ಅವ್ರ ಕಡೆಯಿಂದ? ಸಾಮಾನ್ಯವಾಗಿ ನೀತಿ ಇಂತಹ ಪ್ರಕರಣಗಳಲ್ಲಿ ಅಷ್ಟು ಸುಲಭವಾಗಿ ಯಾವ್ದನ್ನು ಕೂಡ ಸಸ್ಪೆಕ್ಟ್ ಮಾಡುವುದು ಬಿಟ್ಟು ಒಂದು ನಿಲುವಿಗೆ ಬರ್ಲಿಕ್ಕೆ ಪೊಲೀಸರಿಗೆ ಕಷ್ಟ ಆಗುತ್ತೆ. ಸೊ ಯಾವಾಗ ಘಟನೆ ಆಗುತ್ತೆ, ಘಟನೆ ಆದ ಬಂದಲ್ಲೇ ಖಂಡಿತವಾಗಿ ಅದರ ಮಾಲೀಕರು ಯಾರಿರ್ತಾರೋ ಅವ್ರನ್ನ ಸಂಪರ್ಕವನ್ನ ಮಾಡ್ಲೇಬೇಕಾಗುತ್ತೆ. ಪೊಲೀಸರು ಕೂಡ ಮಾಡಿರುವಂತದ್ದು, ಅವರನ್ನ ಸಂಪರ್ಕವನ್ನ ಮಾಡಿ ಒಂದಿಷ್ಟು ಮಾಹಿತಿಯನ್ನ ತೆಗೆದುಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಇಲ್ಲಿ ಇರ್ಲಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಇರುವಂತದ್ದು. ಬಟ್ ಅವರ ಸಂಬಂಧಿಕರು ಇರ್ಬೋದು, ಅವರ ಬ್ರದರ್ಸ್ ಇರ್ಬೋದು, ಅವರೆಲ್ಲರೂ ಕೂಡ ಸಂಪರ್ಕಕ್ಕೆ ಬಂದಿರುವಂತದ್ದು, ಅವರು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸದ್ಯ ಆ ರೀತಿಯಾಗಿ ಅವ್ರಿಗೆ ವೈಯಕ್ತಿಕವಾಗಿ ದ್ವೇಷ ಅನ್ನೋದು ಯಾವುದು ಇಲ್ಲ ಅಂತೇಳಿ, ಬಟ್ ಬಿಸ್ನೆಸ್ ತುಂಬಾ ಚೆನ್ನಾಗಿ ಆಗ್ತಾ ಇತ್ತು ಆ ಭಾಗದಲ್ಲಿ ಅನ್ನೋ ಮಾಹಿತಿ ಇರುವಂತದ್ದು. ಸೊ ಅದೇ ನಾವ್ ಹೇಳಿದಾಗೇನು ಬಿಸ್ನೆಸ್ ರೈವಲರಿ ಇದ್ರೂ ಕೂಡ ಸೊ ಬ್ಲಾಸ್ಟ್ ಮಾಡುವಂತದ್ದು ಸಾಮಾನ್ಯವಾಗಿ ಕಡಿಮೆ. ಯಾಕಂದ್ರೆ ನಾವು ಸಾಕಷ್ಟು ಪ್ರಕರಣಗಳನ್ನ ಬೆಂಗಳೂರಿನಲ್ಲಿ ನೋಡಿದ್ವಿ. ಯಾರಾದ್ರೂ ಈ ರೀತಿಯಾಗಿ ಬಿಸ್ನೆಸ್ ರೈವಲರಿ ಇದ್ದಂತ ಸಂದರ್ಭದಲ್ಲಿ ಹಣಕಾಸಿನ ತೊಂದರೆ ಮಾಡುವಂತದ್ದು, ಇಲ್ಲ ಅವರ ಬಳಿ ಹಫ್ತಾ ವಸೂಲಿ ಮಾಡುವಂತದ್ದು, ಇಲ್ಲ ಸುಪಾರಿ ಕೊಡುವಂತದ್ದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಸಮಸ್ಯೆಗಳನ್ನು ಕೊಡುವಂತ ಸಾಧ್ಯತೆಗಳಿರುತ್ತೆ. ಆದ್ರೆ ಒಂದು ಬ್ಲಾಸ್ಟೇ ಮಾಡ್ಬೇಕು ಅಂತ ಹೇಳಿದ್ರೆ ಆ ಬ್ಲಾಸ್ಟ್ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಬಾಂಬರ್ ಅನ್ನ ಯಾವ ರೀತಿಯಾಗಿ ತಯಾರಿ ಮಾಡ್ಬೇಕು, ಸಾಮಾನ್ಯವಾಗಿ ಅದನ್ನ ಜನಸಾಮಾನ್ಯರು ತಯಾರಿ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಹೀಗಾಗಿ ಅದು ಯಾರಾದ್ರೂ ನುರಿತಂತವ್ರು, ತರಬೇತಿ ಪಡೆದಂತವ್ರೆ ಈ ರೀತಿಯಾಗಿ ಮಾಡ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಯಾವುದೇ ಸಂದರ್ಭದಲ್ಲಿ ಅದು ಬ್ಲಾಸ್ಟ್ ಆಗ್ಬೋದು. ಅದನ್ನ ತೆಗೆದುಕೊಂಡು ಹೋಗೋದ್ ಹೆಂಗೆ, ಅದನ್ನ ಯಾವ ರೀತಿಯಾಗಿ ಯೂಸ್ ಮಾಡ್ಬೇಕು, ಟೈಮ್ ಅನ್ನ ಹೆಂಗ್ ಫಿಕ್ಸ್ ಮಾಡ್ಬೇಕು ಅಂತ. ಯಾಕಂದ್ರೆ ಅದಕ್ಕೆ ಸಾಮಾನ್ಯ ಎಕ್ಸಾಂಪಲ್ ಆಗಿ ನಾವು ಮಂಗಳೂರು ಪ್ರಕರಣವನ್ನು ನೋಡ್ಬೇಕಾಗುತ್ತೆ. ಕುಕ್ಕರ್ ಬ್ಲಾಸ್ಟ್ ಪ್ರಕರಣ ಏನಿದೆ, ಅದು ಆಟೋದಲ್ಲಿ ಹೋಗ್ತಾ ಹೋಗ್ತಾ ನಾವು ಎಲ್ಲಿ ರೀಚ್ ಆಗ್ಬೇಕು, ಅದು ರೀಚ್ ಆಗೋ ಮೊದಲೇ ಬ್ಲಾಸ್ಟ್ ಆಗುತ್ತೆ. ಸೊ ಹಿಂಗಾಗಿ ಜನಸಾಮಾನ್ಯರು ಇಲ್ಲ ಯಾರೋ ತನ್ನ ದ್ವೇಷಕ್ಕೆ ಆ ರೀತಿಯಾಗಿ ತೆಗೆದುಕೊಂಡು ಹೋಗಿ ಏಕಾಏಕಿ ಬ್ಲಾಸ್ಟ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಇದನ್ನ ಹಾಗೆ ಸುಲಭವಾಗಿ ಕೂಡ ಪರಿಗಣಿಸ್ಲಿಕ್ಕೆ ಆಗೋದಿಲ್ಲ. ಇದು ದೇಶದ ಭದ್ರತಾ ದೃಷ್ಟಿಯಿಂದ ಇದನ್ನ ಸೀರಿಯಸ್ ಆಗಿ ಪೊಲೀಸರು ಕೂಡ ಪರಿಗಣಿಸ್ತಾರೆ. ಹೀಗಾಗಿ ಮೊದಲು ಈಗಾಗಲೇ ಶಂಕಿತರು ಅದು ಬಾಂಬೆ ಅಂತ ಈಗಾಗಲೇ ಸ್ಪಷ್ಟ ಆಗಿರೋ ಹಿನ್ನೆಲೆಯಲ್ಲಿ ಅದರ ಸಂಘಟನೆಯವರು ಮಾಡೋ ಇರಬಹುದು ಅನ್ನೋ ಅನುಮಾನಗಳಿರುವಂತದ್ದು. ಹೀಗೆ ಈ ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನ ಮುಂದುವರಿಸಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್. ತಮ್ಮೆಲ್ಲ ಡೀಟೇಲ್ಸ್ಗಾಗಿ